ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ 0 ಡಿಗ್ರಿ ಮತ್ತು 90 ಡಿಗ್ರಿ. ಸೊ ಮೊದಲನೇದಾಗಿ ಚಿತ್ರ ಬಿಡಿಸೋಣ. ನಾರ್ಮಲ್ ಸ್ಕೇಲ್ ಅಂಡ್ ಡಯಾಗ್ರಾಮ್ ಬಿಡಿಸ್ಕೊಳ್ಳಿ ಸಣ್ಣದಾಗಿ. ಇದು ನಿಮ್ಮ ABC. ಆಂಗಲ್ ಸಿ ಒಂದು ಎಷ್ಟೋ ಒಂದು ವ್ಯಾಲ್ಯೂ, ಬಟ್ ನಮ್ಗೆ 0 ಬೇಕು. ಆಂಗಲ್ ಸಿ 0 ಹೇಗೆ ಮಾಡೋದು? ಪರವಾಗಿಲ್ಲ, 0 ಬೇಡ, ಕಮ್ಮಿ ಮಾಡೋದು ಹೇಗೆ? ಕಮ್ಮಿ ಮಾಡೋದು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ ಅಲ್ವಾ? ಇವಾಗ ಇರೋದ್ರಲ್ಲಿ ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಕೊನೆಯದಾಗಿ ಚಿತ್ರ ಈ ರೀತಿ ಕಾಣುತ್ತೆ. ನಿಮ್ಮ ಬಿ, ಸಿ ಮತ್ತೆ ಎ. ಇನ್ನ ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಹೇಗೆ ಕಾಣುತ್ತೆ? ಹೀಗೆ ಕಾಣುತ್ತೆ ಅಲ್ವಾ? ಇದು ನಿಮ್ಮ ಹೊಸ ಚಿತ್ರವೊಂದು ಈ ರೀತಿಯಲ್ಲಿ ಕಾಣುತ್ತೆ. ಎ, ಬಿ ಮತ್ತೆ ಸಿ. ಸೊ ಇದೇ ರೀತಿಯಲ್ಲಿ ನಾನು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ? ಯೋಚನೆ ಮಾಡಿ ಏನಾಗ್ಬೋದು ಅಂತ ಹೇಳಿ. ಚಿತ್ರ ಹೇಗೆ ಕಾಣುತ್ತೆ ಅಂತ ಹೇಳಿ. ಎ ಬಿ ಇನ್ನ ಪುಟ್ಟದಾಗುತ್ತೆ, ಮತ್ತೆ ಹೈಪೋಟೆನಸ್ ಮತ್ತೆ ಅಡ್ಜಸೆಂಟ್ ಸೈಡ್ ಈಕ್ವಲ್ ಆಗುತ್ತೆ. ಓಕೆ, ಇವಾಗ ಬಿಡಿಸಿ ಹೇಳ್ತೇನೆ. ಕನ್ಸಿಡರ್ ಟ್ರಯಾಂಗಲ್ ABC, ಸರಿನಾ? ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ. ನಮ್ಮ ಆಂಗಲ್ ಸಿ ನಿಂತ್ಕೊಂಡ್ರೆ ಇದು ಆಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ, ಸರಿನಾ? If angle C becomes very less, almost close to 0 degree, ಆಯ್ತಾ? If angle C becomes very less, almost close to 0 ಅಂತ ಹೇಳಿದ್ರೆ ಮ್ಯಾಥಮೆಟಿಕಲಿ ಹೇಗೆ ಬರಿತೀವಿ ಇದನ್ನ ಅಂತ ಹೇಳಿದ್ರೆ ಆಂಗಲ್ ಸಿ ಟೆಂಡಿಂಗ್ ಟುವರ್ಡ್ಸ್ 0 ಅಂತ ಹೇಳಿ 0 ಡಿಗ್ರಿ ಅಂತ ಹೇಳಿದ್ರೆ 0 ಡಿಗ್ರಿ ಆಗಿಲ್ಲ, ಹತ್ರ ಹೋಗ್ತಾ ಇದೆ. ಹತ್ರ ಅಂದ್ರೆ ಹತ್ರ ಹೋಗುತ್ತೆ. ಏನಾಗುತ್ತೆ ಈ ತರ ಆಯ್ತು ಅಂತ ಹೇಳಿದ್ರೆ? If angle C tends towards 0, then AB will almost become 0 ಯೂನಿಟ್ ಅಲ್ವಾ? ತುಂಬಾ ಪುಟ್ಟದಾಗ ಹೋಗುತ್ತೆ. ಮತ್ತೆ BC will be almost equal to AC, hypotenuse, ಕರೆಕ್ಟಾ? BC ನಮ್ಮ adjacent side will be almost equal to the hypotenuse. ಇಲ್ಲಿ ನೋಡಿ ಓವರ್ಲ್ಯಾಪ್ ಆಯ್ತು ಅಂತ ಹೇಳಿದ್ರೆ ಯೋಚನೆ ಮಾಡಿ, ಈ ಲೆಂತ್ ಒಂದಾಗಿರ್ಲೇಬೇಕು. ಇದು ಪುಟ್ಟದ ಹಾಕೊಂಡು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಹೈಪೋಟೆನಸ್ ಮತ್ತೆ ಬೇಸ್ ಆಲ್ಮೋಸ್ಟ್ ಸೇಮ್ ಆಗಲ್ಲ, ಆಲ್ಮೋಸ್ಟ್ ಸೇಮ್, ಸರಿನಾ? ಸೊ ಈ ಕನ್ಕ್ಲೂಷನ್ ಇಂದ ಏನ್ ಬರಿಬೋದು ನಾವು? ಇವಾಗ ನಾವು ರೇಷಿಯೋಸ್ ಬರಿಬೋದು. ನೋಡಿ, ಸಿಂಪಲ್. ಸೈನ್ ಆಫ್ 0 ಅಂತ ಹೇಳಿದ್ರೆ ಸೈನ್ ಆಫ್ ಸಿ. ಸೈನ್ ಆಫ್ ಸಿ ಅಂತ ಹೇಳಿದ್ರೆ ಏನು ಹುಡುಗರ? AB by AC. AB by AC. ಸೊ AB is almost equal to 0. 0 divided by any value is 0. ಅರ್ಥ ಆಯ್ತಾ? ಆಲ್ಮೋಸ್ಟ್ 0 ಹೇಳ್ಬೇಕು ಅಂತ ಹೇಳಿದ್ರೆ ಈ ಚಿತ್ರ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಚಿತ್ರ ನೋಡಿ ಈ ಕನ್ಕ್ಲೂಷನ್ ಬನ್ನಿ. ತುಂಬಾ ಪುಟ್ಟದಾಗುತ್ತಾನೆ AB. ಇದನ್ನ ಆಲ್ಮೋಸ್ಟ್ 0 ಮಾಡ್ತು ಅಂತ ಹೇಳಿದ್ರೆ AB ಇನ್ನ ಕೂಡ ತುಂಬಾ ಪುಟ್ಟದಾಗುತ್ತೆ. ಹಾಗಾಗಿ ನಾವು 0 ಅಂತ ತಿಳ್ಕೊಬಹುದು. ಇದು ಸ್ವಲ್ಪ ವಿಚಿತ್ರವಾಗಿದೆ, ಒಪ್ಕೊಂತೀನಿ, ಬಟ್ ಇದೇ ಡಿರೈವೇಶನ್, ಆಯ್ತಾ? ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದೇ ನಿಮ್ಮ ಡಿರೈವೇಶನ್. ಕಾಸ್ ಆಫ್ 0. ಕಾಸ್ ಆಫ್ 0 ಅಂದ್ರೆ ಅಗೇನ್ ಕಾಸ್ ಆಫ್ ಸಿ ತಗೊಳ್ಳೋಣ. ಕಾಸ್ ಸಿ ಅಂತ ಹೇಳಿದ್ರೆ ಏನು ಹುಡುಗರ? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಬಟ್ ಅಡ್ಜಸೆಂಟ್ ಹೈಪೋಟೆನಸ್ ಆಲ್ಮೋಸ್ಟ್ ಈಕ್ವಲ್, ಹಾಗಾಗಿ 1 ಬರುತ್ತಿದೆ. ಸೊ ಕಾಸ್ 0 is 1, ಸರಿನಾ? ಇವೆರಡು ಲೆಂತ್ ಆಲ್ಮೋಸ್ಟ್ 1. ಇದು ನಮ್ಮ ಈಕ್ವೇಶನ್ 1 ಅಂತ ಹೇಳ್ಬೋದು. ಫ್ರಮ್ 1. ಇದು ನಮ್ಮ ಈಕ್ವೇಶನ್ 2. ದಿಸ್ ಇಸ್ ಫ್ರಮ್ 2 ಅಲ್ವಾ? ಇದು 0 ಡಿವೈಡ್ ಬೈ ಎನಿಥಿಂಗ್ ಇಸ್ 0. ಕೊನೆಯದಾಗಿ tan of 0 is tan C. tan C ಅಂತ ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ನ್ಯೂಮರೇಟರ್ 0, ಹಾಗಾಗಿ ಇದು 0 ಅಲ್ವಾ? 0 ಡಿವೈಡ್ ಬೈ ಎನಿಥಿಂಗ್ ಇಸ್ 0 ಅಗೇನ್. ಇದು ನಿಮ್ಮ ವ್ಯಾಲ್ಯೂ. ಸ್ವಲ್ಪ ವಿಚಿತ್ರವಾಗಿದೆ, ಬಟ್ ಇದು ನಿಮ್ಮ ಡಿರೈವೇಶನ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ.
ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ ಟೈಮ್ ಅರ್ಥ ಆಗುತ್ತೆ. ಇನ್ನೊಂದೆರಡು ಸತಿ ಯಾವಾಗನ ಬಿಟ್ಟು ನೋಡಿ, ಇವಾಗೆ ನೋಡೋಕೆ ಹೋಗ್ಬೇಡಿ, ಇವತ್ತೇ ನೋಡೋಕೆ ಹೋಗ್ಬೇಡಿ, ಇನ್ನೊಂದು ದಿನ ಒಂದೆರಡು ದಿನ ಬಿಟ್ಟು ನೋಡ್ಕೊಳ್ಳಿ. ವ್ಯಾಲ್ಯೂಸ್ ನಿಮ್ಗೆ ಜ್ಞಾಪಕ ಶಕ್ತಿ ಬಂತು ಅಂತ ಹೇಳಿದ್ರೆ ಡಿರೈವೇಶನ್ ಏನು ದೊಡ್ಡದಲ್ಲ, ಸರಿನಾ? ಯಾಕಂದ್ರೆ ಇದು ಸ್ವಲ್ಪ ವಿಚಿತ್ರವಾಗಿದೆ, ಇದು ಅರ್ಥ ಆಗದಿರೋ ವಿಷಯ. ಟೆಂಡಿಂಗ್ ಟುವರ್ಡ್ಸ್ ಎಲ್ಲ ನೋಡಿಲ್ಲ ನೀವು, ಈ ಥರ ಎಲ್ಲ ನೋಡಿಲ್ಲ ನೀವು. ಇದು ನಿಮ್ಮ 11th ಗ್ರೇಡಲ್ಲಿ ಬರುತ್ತೆ ಇದು, ಬಟ್ ನಾನು ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಇನ್ ಕಾಂಪ್ಲಿಕೇಟೆಡ್ ವರ್ಷನ್ ಅಲ್ಲ ಇದು. ನೆಕ್ಸ್ಟ್ 90 ಡಿಗ್ರಿ. 90 ಡಿಗ್ರಿ ಕೂಡ ಇದೇ ರೀತಿಯಲ್ಲಿ ನಾವು ಇನ್ನೊಂದು ಚಿತ್ರ ಬಿಡಿಸ್ಕೊಬೇಕು. ಇದರಲ್ಲೇ ಬೇಡ, ಹೊಸ ಚಿತ್ರ ಬಿಡಿಸ್ಕೊಳ್ಳೋಣ. ಸೊ ಇಲ್ಲೂ ಕೂಡ ಸ್ಕೇಲ್ ಅಂಡ್ ಡಯಾಗ್ರಾಮ್ ನೋಡಿ. ಇದು ನಿಮ್ಮ ABC. ಹುಡುಗರ ಇವಾಗ ಸಿ ನಾನು ಆಲ್ಮೋಸ್ಟ್ 0 ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಸಿ ಆಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ ಇಫ್ ಸಿ ಟೆಂಡ್ಸ್ ಟು 0, ಎ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಅಲ್ವಾ ಅಂತ ಹೇಳಿದ್ರೆ, ಇದು ಆಕ್ಚುಲಿ ಇಲ್ಲಿ ಬರೆಯೋ ಬದಲು ಈಗ ಬರ್ತೀನಿ, ಇದನ್ನ ಇಲ್ಲಿ ಬಿಡಿಸಿ. ಇವಾಗ ನಾನು ಸಿ ಪುಟ್ಟದ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಸರಿನಾ? ಸಿ ಪುಟ್ಟದ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಆಂಗಲ್ ಏನಾಗುತ್ತೆ? ಆಂಗಲ್ 90 ಡಿಗ್ರಿ ಆಗುತ್ತೆ, ಯಾಕಂದ್ರೆ 90 + 90 + 0 = 180 ಅಲ್ವಾ? ಸೊ ನಮ್ಮ ಪರ್ಸ್ಪೆಕ್ಟಿವ್ ಬಂದು ಆಂಗಲ್ ಎ ಇಂದ ಆಗಬೇಕು. ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಎ, BC is opposite, adjacent is AB, ಇದು ನಿಮ್ಮ ಹೈಪೋಟೆನ್ಯೂಸ್. ಸೊ ಸೇಮ್ ಸೆಟ್ ಆಫ್ ರೈಟಿಂಗ್ ಇಲ್ಲಿ ಏನು ಬರ್ತಿದೆಯೋ ಅದೇ ಥರ ಕನ್ಸಿಡರ್ ಟ್ರಯಾಂಗಲ್ ABC, so on and so forth ಅಲ್ವಾ? ಸೊ ಇದು ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಕನ್ಸಿಡರ್ ಟ್ರಯಾಂಗಲ್ ABC, ಆಂಗಲ್ B = 90 ಡಿಗ್ರಿ ಅಲ್ವಾ? if angle A tends towards 90 degree, then ಏನಾಗುತ್ತೆ? AB will tend towards 0, correct? And BC will be almost equal to AC, the hypotenuse, almost equal. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ರೇಷಿಯೋಸ್ ಬರೀರಿ. ಸೈನ್ ಆಫ್ 90 ಡಿಗ್ರಿ, ಸೈನ್ 90 ಅಂತ ಹೇಳಿದ್ರೇನು? ಸೈನ್ ಆಫ್ ಎ, ಯಾಕಂದ್ರೆ ಎ 90 ಆಗ್ತಿದೆಯಲ್ಲ, ಸೊ ಹಾಗಾಗಿ ನೀವು ಬಿನೂ ತಗೊಬೋದು, ತಲೆನೋವಿಲ್ಲ. ಬಟ್ ಏನಂತ ಹೇಳಿದ್ರೆ ಬಿ ತಗೊಂತು ಅಂತ ಹೇಳಿದ್ರೆ ಅಲ್ಲಿ ಆಪೋಸಿಟ್ ಅಡ್ಜಸೆಂಟ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಸೈನ್ ಆಫ್ ಎ ಎಸ್ opposite is BC by hypotenuse, that is AC. But as per equation 2, ಇದನ್ನ equation 1 ಅಂತ ತಗೊಳ್ಳೋಣ, ಇವೆರಡು ಈಕ್ವಲ್, ಹಾಗಾಗಿ ಇದು 1. ಸೊ ಫ್ರಮ್ equation 2 ರೇಷಿಯೋ ಬಂದು 1 ಆಗುತ್ತೆ. ನೆಕ್ಸ್ಟ್ cos of 90 ಡಿಗ್ರಿ. ಸೊ cos of A ಅಲ್ವಾ? cos A ಏನಾಗುತ್ತೆ? ಆಪೋಸಿಟ್ BC, ಸಾರಿ adjacent AB by hypotenuse AC, but AB is going towards 0, so ಇದು 0. This is from equation 1. ಮುಂದೆ tan of 90 degree. Tan 90 is tan of A. Tan A is what? Opposite by adjacent. BC by AB. But AB 0 ಆಗ್ತದೆ. So BC by A 0 is what? Undefined, infinity. ಹಾಗಾಗಿ ಇದು ಇದನ್ನ ವ್ಯಾಲ್ಯೂ ಇಲ್ಲ, ಇದಕ್ಕೆ ವ್ಯಾಲ್ಯೂ ಇಸ್ ಅನ್ನೋನ್, ಸರಿನಾ? ಸೊ tan 90 is infinite. ಇದು ನಿಮ್ಮ ಡಿರೈವೇಶನ್. ಸೊ 0 ಡಿರೈವೇಶನ್ ಈ ರೀತಿಯಲ್ಲಿ ಇದೆ, ಅದೇ ರೀತಿಯಲ್ಲಿ 90 ಡಿಗ್ರಿ ಕೂಡ ಅದೇ ರೀತಿಯಲ್ಲಿ ಅದೊಂದು ಡಿರೈವೇಶನ್. ಎರಡು ಒಂದೇ ಚಿತ್ರ, ಐಡಿಯಾ ಒಂದೇನೆ. ಈ ಟೆಂಡಿಂಗ್ ಟುವರ್ಡ್ಸ್ ಇದು ಏನಿಲ್ಲ, ಈ ಚಿತ್ರ ಅರ್ಥ ಮಾಡ್ಕೊಂತು ಅಂದ್ರೆ ಇದೆಲ್ಲ ಆರಾಮಾಗಿ ಬರುತ್ತೆ ಮನಸ್ಸಲ್ಲಿ. ತಲೆಯಲ್ಲಿ ಹಂಗೇನೆ ಸ್ವಲ್ಪ ಕಣ್ಮುಚ್ಕೊಂಡು ಓಕೆ ಇದು ಪುಟ್ಟದಾಗ್ತದೆ, ಆಪೋಸಿಟ್ ಏನಾಗ್ತದೆ, ಅಡ್ಜಸೆಂಟ್ ಏನಾಗ್ತದೆ ಅಂತ ಯೋಚನೆ ಮಾಡಿದ್ರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇವಾಗ.